ಕಲಬುರಗಿಯಲ್ಲಿ ಬಿಜೆಪಿ ಶಾಸಕರಿಂದ ಮುಖಂಡರಿಂದ ಸುದ್ದಿಗೋಷ್ಠಿಯನ್ನು ಮಾಡಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಮುಖಂಡರು ಶಾಸಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೈತರಿಗೆ ಬೆಳೆಗೆ ನೀರಿಲ್ಲ, ಕುಡಿಯೋಕೆ ನೀರಿಲ್ಲ, ಮಳೆಯೂ ಕೂಡ ಇಲ್ಲ. ಬರಗಾಲ ಘೋಷಣೆಗೆ ಮುಖ್ಯಮಂತ್ರಿಗಳಿಗೆ ಹಾಗೂ ಸಚಿವರಿಗೆ ಮನವಿಯನ್ನ ಮಾಡಿದ್ದೇವೆ. ಗ್ರಾಮೀಣ ಮತಕ್ಷೇತ್ರದಲ್ಲಿ ಇರುವ ಗ್ರಾಮ ಪಂಚಾಯತ್ಗಳಲ್ಲಿ ಅನುದಾನ ಇಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಶಾಸಕ ಬಸವರಾಜ ಮತ್ತಿಮಡು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ಸಮಸ್ಯೆ ಇದ್ರೂ ನಮ್ಮ ಸಚಿವರ ಗಮನಕ್ಕೆ ಇದಿಲ್ಲ ಅಂದ್ರೆ ಹೆಂಗೆ? ಹಾಸ್ಟೆಲ್ ಸಮಸ್ಯೆ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಿದ್ದ ಸಚಿವರು ಕಾಣ್ತಾ ಇಲ್ಲ, ಎಲ್ಲಿದ್ದಾರೆ? ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಯಾವಾಗಲೂ ಬರ್ತಾರೆ, ಅಧಿಕಾರಿಗಳ ಸಭೆ ಮಾಡ್ತಾರೆ, ಹೋಗ್ತಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಇಲ್ಲಿಯವರೆಗೂ ಕೆಡಿಪಿ ಸಭೆನೇ ಮಾಡಿಲ್ಲ ಅಂತ ಶಾಸಕರು ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ, ಮಳೆ ಇಲ್ಲ, ಮತ್ತು ಆದಷ್ಟು ಬೇಗನೆ ಬರಗಾಲ ಘೋಷಣೆ ಮಾಡಬೇಕಂತೇಳಿ ಮುಖ್ಯಮಂತ್ರಿಗಳು ಗುಲ್ಬರ್ಗಕ್ಕೆ ಆಗಮಿಸಿದಾಗ ನಾವೆಲ್ಲ ಅವಿನಾಶ್ ಅವರು ನಾವು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳು ಕೂಡ ಕೇಳಿದ್ದೇವೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಕೂಡ ಕೇಳಿದ್ದೇವೆ. ಇವತ್ತು ಬೆಳಗ್ಗೆ ಹಿಡ್ಕೊಂಡು ನಮ್ಮಲ್ಲಿ ಕವನಹಳ್ಳಿ ತಾಂಡ ಆಯಿತು, ಗುಂಜು ಬಬ್ಲಾದಾಯಿತು, ನರೋಣ ಆಯಿತು, ಕರಾರಿ ಆಯಿತು, ಅಲ್ಲೇ ಅನೇಕ ಗ್ರಾಮಗಳಿಂದ ಒಂದು ಊರ್ಲಿಂದ ಕಮ್ಸೆ ಮುಂದೆ 50-60 ಮಂದಿ ರೈತರು ಇವತ್ತು ನನ್ನ ಮನೆಗೆ ಬಂದಿದ್ದರು. ಅವ್ರಿಗೆ 10-15 ದಿವಸ ಹಿಡಿದು ಕರೆಂಟು ಇಲ್ಲ, ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ. ನಿಮ್ಮ ಮೀಡಿಯಾದವನು ಕೂಡ ಇವತ್ತು ನನ್ನ ಜೊತೆ ಮಾತನಾಡಿದ್ರು, ಬೆಂಗಳೂರಿನಿಂದ ಫೋನ್ ಮಾಡಿದರು. ಅನೇಕ ಗ್ರಾಮಗಳಲ್ಲಿ ಕುಡಿಯೋ ನೀರು ಬೋರ್ವೆಲ್ ಸುಟ್ಟು ರಿಪೇರಿ ಮಾಡ್ಲಿಕ್ಕೆ ದುಡ್ಡಿಲ್ಲ, ಗ್ರಾಮ ಪಂಚಾಯತಿಗಳಲ್ಲಿ ಅನುದಾನಗಳಿಲ್ಲ, ರಸ್ತೆಗಳು ಹಾಳಾಗಿದೆ ಅದಕ್ಕೆ ಅನುದಾನಗಳಿಲ್ಲ. ಈ ರೀತಿ ಅನೇಕ ಸಮಸ್ಯೆಗಳು ಆದರೂ ಕೂಡ ನಾವು ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಗಮನ ಕೂಡ ತಂದಿದ್ದೇವೆ, ಯಾವುದು ಕೂಡ ಕೆಲಸ ಆಗ್ತಾಯಿಲ್ಲ. ಅದ್ರ ಜೊತೆಯಲ್ಲಿ ಕೂಡ ಅನೇಕ ವಿಷಯಗಳು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಉಸ್ತುವಾರಿ ಮಂತ್ರಿಗಳು ನಮ್ಮ ಜಿಲ್ಲೆದವರಾಗಿ ಗ್ರಾಮ ಮಂತ್ರಿಗಳಾಗಿ ಅವ್ರ ತವರ ಜಿಲ್ಲೆಯಲ್ಲಿ ಕೂಡ ಈ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಅವ್ರ ಗಮನಕ್ಕೆ ಬಂದೋದೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಪ್ರಕಾರ ಇಷ್ಟಾದರೂ ಕೂಡ ಗಪ್ಪಾಗಿ ಕುಂತಿದ್ದರು. ಆದಷ್ಟು ಬೇಗನೆ ಈ ರೀತಿ ಆದಂಥ ತಕ್ಷಣದ ಬಗ್ಗೆ ಕ್ರಮ ತೊಗೋಬೇಕು, ಯಾರ್ಯಾರು ಅದರಲ್ಲಿ ಭಾಗವಹಿಸಿದಾರೆ ಅವ್ರ ಬಗ್ಗೆ ಕ್ರಮ ಆಗಬೇಕಂತಕ್ಕಂಥ ಕೂಡ ಒತ್ತಾಯ ಮಾಡ್ತಾಯಿದ್ದೀವಿ. ಅವ್ರ ಸ್ವಂತ ಕ್ಷೇತ್ರ ಇವತ್ತು ಚಿತ್ತಾಪುರದಲ್ಲಿ ಹಾಸ್ಟೆಲ್ನಾಗಿದ್ದಂಥ ವಿದ್ಯಾರ್ಥಿಗಳಿಗೂ ಇವತ್ತು 50-60 ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇವತ್ತು ಆಹಾರ ಸೇವನೆಯಲ್ಲಿ ಅದರಲ್ಲಿ ಏನೇನು ಸಮಸ್ಯೆಗಳಾಗಿದೆ ಅಂತಕ್ಕಂಥದ್ದು ಆದಷ್ಟು ಬೇಗನೆ ವಿಸಿಟ್ ಮಾಡಿ ಅವ್ರ ಬಗ್ಗೆ ಕ್ರಮ ತಗೋತಕ್ಕಂಥ ಕೆಲಸ ಆಗಬೇಕಂತ ಇನ್ನೂವರೆಗೆ ಕೂಡ ಅದು ಯಾವುದೂ ಕೂಡ ಆಗಿಲ್ಲ. ಈ ರೀತಿ ಅನೇಕ ಘಟನೆಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಡೆದರೂ ಕೂಡ ಉಸ್ತುವಾರಿ ಮಂತ್ರಿಗಳು ಎಲ್ಲಿಯಾದರೂ ಗೊತ್ತಿಲ್ಲ. ಬೇರೆ ಬೇರೆ ವಿಷಯ ಮಾತಾಡೋಕೆ ಅವ್ರ ಬಳಿ ಸಮಯ ಅದ, ಅದು ಸ್ವಂತ ಅವ್ರದೇ ಜಿಲ್ಲೆಯಲ್ಲಿ ನಡೀತಕ್ಕಂಥ ಈ ರೀತಿ ಘಟನೆಗಳ ಬಗ್ಗೆ ಅವ್ರು ಇನ್ನೂ ಕೂಡ ಯಾವುದೂ ಕೂಡ ಇದರಲ್ಲಿ ಮಾತಾಡ್ತಾ ಇಲ್ಲ. ಇವತ್ತು ರೈತರು ಹೆಸರು ಉದ್ದು ಬೆಳೀತಕ್ಕಂಥದ್ದು, ರೈತರು ಯಾವುದಾದ್ರು ಕೂಡ ಪ್ರೋತ್ಸಾಹನ ಅವ್ರಿಗೆ ಏನೋ ಸಿಗಬೇಕಾದ್ರೆ ಮೊದಲನೇ ಹೆಸರು ಉದ್ದು ಬೆಳೀತಕ್ಕಂಥ ಕೆಲಸ ಮಾಡ್ತಾಯಿದ್ರು. ಇವತ್ತು ಯಾವುದೇ ಕೂಡ ಮಳೆ ಇರಲಾರ ಬಟ್ಟಿಗೆ ಹೆಸರು ಉದ್ದು ಬಿತ್ತಿನೂ ಕೂಡ ನಾಟಿಗೂ ಇಲ್ಲ ಕೂಡ ಎಲ್ಲ ಹಾಳಾಗಿ ಹೋಗಿದ್ದು. ಆದಷ್ಟು ಬೇಗನೆ ಬರಗಾಲ ಘೋಷಣೆ ಮಾಡಿ ರೈತರಿಗೆ ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಬಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲಾಧಿಕಾರಿ ಎಲ್ಲ ಹಿರಿಯ ನಮ್ಮ ಮುಖಂಡರ ಜೊತೆ ಕೂಡ ನಾವು ಮೆರವಣಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಮತ್ತು ಯೂನಿವರ್ಸಿಟಿಯಲ್ಲಿ ಮೀಟಿಂಗ್ದಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಕೂಡ ನಾವು ಮಾತನಾಡಿದ್ದೆವು. ಯಾವುದೂ ಕೂಡ ಇನ್ನೂವರೆಗೆ ಕೂಡ ಮಾಡಿ ಇನ್ನೂ ಕೂಡ ನೋಡ್ತೀವಿ, ನಾವು ಸೆಂಟ್ರಲ್ಗೆ ಪತ್ರ ಬರೆದು ಅದು ಇದು ಅನೇಕ ಕೂಡ ಹೇಳ್ತಾ ಇದ್ದಾರೆ. ಕುಡಿಯೋ ಜನ ನೀರಿನ ಸಲಕ ಪರದಾಡ್ತಾ ಇದ್ದಾರೆ. ಅದ್ರ ಸಲಕ ಕೂಡ ಘೋಷಣೆ ಮಾಡಿ ಯಾವೆಲ್ಲ ಕ್ಷೇತ್ರಗಳಿಗೆ 1-2 ಕೋಟಿ 1 ಕೋಟಿ ಕೂಡ ಪರಿಹಾರಗಳು ಅದು ಆದಷ್ಟು ಬೇನೆ ಕೊಟ್ಟರೆ ಅದು ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಜನರು ಮಾಡ್ತಕ್ಕಂಥ ಕೆಲಸ ಆಗ್ತಾ ಅದು ಕೂಡ ಆಗ್ತಾಯಿಲ್ಲ. ಈ ರೀತಿ ಅನೇಕ ಸಮಸ್ಯೆಗಳು ಕಲಬುರಗಿಯಲ್ಲಿ ನಡೀತಾ ಇದೆ. ನಾನು ಅನೇಕ ಕಡೆ ವಿಸಿಟ್ ಮಾಡಿದೆ. ಇವತ್ತು ರೈತರು TCಗಳು ಸುಟ್ರೆ TCಗಳು ಸಿಗ್ತಾ ಇಲ್ಲ, ಕರೆಂಟ್ 10-15 ದಿನ ಕರೆಂಟ್ಗಳಿಲ್ಲ, ಮಳೆ ಟೋಟಲಿನೇ ಇಲ್ಲ. ಇವತ್ತು ರೈತರು ಬೆಳೀತಕ್ಕಂಥದ್ದು ತೋಟ ಪಟ್ಟಿಯಲ್ಲಿ ಅವರೆಲ್ಲ ಗಿಡ ಬಾಳಿ ಕೂಡ ಒಣಗೋಗಿ ಎಲ್ಲ ಅನೇಕ ಫೋಟೋಗಳನ್ನ ಹಾಕಿದ್ದಾರೆ. ಈ ರೀತಿ ಸಮಸ್ಯೆ ಆದರೂ ಕೂಡ ಯಾಕೆ ಉಸ್ತುವಾರಿ ಸಚಿವರು ಕಪ್ಪೆ ಕುಂತವ್ರು ಗೊತ್ತಿಲ್ಲ. ತಮ್ಮ ಮುಖಾಂತರ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗನೆ ಉಸ್ತುವಾರಿ ಸಚಿವರು ಕಲಬುರಗಿ ಜಿಲ್ಲೆಯಲ್ಲಿ ನಡೀತಕ್ಕಂಥವು ಏನೋ ಆದಷ್ಟು ಬೇಗನೆ ಪರಿಹಾರ ಮಾಡಿಕೊಡಬೇಕು. ಮತ್ತು ಇದರಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ, ಇವತ್ತು ಮೊನ್ನೆ ನಡೆತಕ್ಕಂಥ ಸೆಂಟ್ರಲ್ ಜೈಲಿನ ಆರೋಪಿಗಳು ಓಡೋದ್ರು, ಅವ್ರ ಬಗ್ಗೆ ಏನೇನು ಕ್ರಮ ತೊಗೊಂಡು ಅಂತ ನಿಮ್ಮ ಮುಖಾಂತರ ಕೇಳಬೇಕು. ಆದಷ್ಟು ಬೇಗನೆ ಎಲ್ಲ ಕೂಡ ಪರಿಹಾರ ಆಗಬೇಕು ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ವಿಷಯಗಳು ಮಾತಾಡೋಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಟೈಮ್ ಇದೆ. ಆದರೆ ತವರು ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಘಟನೆಗಳು ಅವ್ರಿಗೆ ಯಾಕೆ ಸಮಯ ಅದನ್ನೆಲ್ಲೋ ಗೊತ್ತಿಲ್ಲ. ಆದರೆ ಆದಷ್ಟು ಬೇಗನೆ ತವ್ರ ಜಿಲ್ಲೆ ಕೂಡ ಸ್ವಲ್ಪ ಗಮನ ಇಟ್ಟು ಇಲ್ಲಿ ನಡೀತಕ್ಕಂಥ ರೈತರು ಎಷ್ಟು ಸಂಕಷ್ಟದಲ್ಲಿದ್ದಾರೆ, ಆದಷ್ಟು ಬೇಗನೆ ಜಸ್ಕಾಮ್ದಲ್ಲಿ ಏನು ಸಮಸ್ಯೆ ನಡೀತಾ ಇದ್ದಾರೆ, TC ಸುಟ್ಟರು TC ಸಿಗ್ತಾಯಿಲ್ಲ, ರೈತರಿಗೆ ಕರೆಂಟ್ ಕೊಡ್ತಕ್ಕಾಗ್ತಾ ಇಲ್ಲ, ಕುಡಿಯೋಕ್ಕೆ ನೀರು ಕೊಡ್ತಕ್ಕಾಗ್ತಾ ಇಲ್ಲ. ಈ ರೀತಿ ಅನೇಕ ಸಮಸ್ಯೆಗಳಿದ್ದು ನಿಮ್ಮ ಮುಖಾಂತರ ಆಗ್ರಹ ಮಾಡ್ತಾಯಿದ್ದೀನಿ. ಆದಷ್ಟು ಈ ಭಾಗಕ್ಕೆ ಉಸ್ತುವಾರಿ ಮಂತ್ರಿಗಳು ಗಮನ ಹರಿಸಿ ಆದಷ್ಟು ಪರಿಹಾರ ಕೊಡ್ಬೇಕಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಮಾತಾಡಿದ್ರು ಏನೇನು ಪರಿಹಾರ ಇತ್ತು, ಕೇಳಕ್ಕೆ ಅವಕಾಶ ಕೊಟ್ಟರು, ಯಾರಿಗೆ ಮಾತಾಡೋಕ್ಕೆ ಸಮಯ ಕೊಟ್ಟರು, 2 ನಿಮಿಷ ಮಾತಾಡೋಕ್ಕೆ ಸಮಯ ಇರಲಿಲ್ಲ. ಒಂದು ಕ್ಷೇತ್ರ 10 ಸಮಸ್ಯೆಗಳು ಇರ್ತವೆ. KDP ಆದರೆ ಕರೆಕ್ಟಾಗಿ ಈ KDP ಮೀಟಿಂಗ್ 3 ವರ್ಷ ಆಯಿತು. KDP ಮೀಟಿಂಗ್ ಉಸ್ತುವಾರಿ ಮಂತ್ರಿಗಳು ನೇತೃತ್ವದಲ್ಲಿ KDP ಮೀಟಿಂಗ್ ಆಗಿದ್ದಾವೆ ಹೇಳ್ರಿ ನೋಡೋಣ ಅಂತ.
ಯಾವಾಗೋ ಬಂದಿರ್ತಾರ ಅಧಿಕಾರಿಗಳು ಕೆಲವು ಕರೆಸ್ತಾರ ಅವ್ರು ನಾವು ಮಾರ್ಸಲ ಕೇಳಿದೆವು ಭಾಳ ಸಲ ಕೇಳಿದೀವಿ. ಏನು ಮಾಡೋಣ ಅಂತಾರ ಏನೋ ಬಂದು ಅಧಿಕಾರಿ ಕರೆದು ಅವರೇ ಕರೆಸಿ ಅವರೇ ಬರ್ದೆ ಹೋಗೋ ಬರೋದು ನಾನು ತನ್ನೆರಡು ಅಧಿಕಾರಿ ಕರೆದು ಅವರೇ ಮೀಟಿಂಗ್ ಮಾಡೋದು ಹೋಗ್ಬಿಡೋದು. ಕೇಳೋದಲ್ಲ, KDP ಕಂಪಲ್ಸರಿ ಮಾಡ್ಬೇಕಂತಾನೆ ಇದೆ ಅಲ್ಲ. ನಮ್ಮ ಕೋರ್ಟ್ ಆರ್ಡರ್ ಯಾವ್ದು ಲ್ಯಾಂಡ್ ಗ್ರ್ಯಾಂಟ್. ಹಾಂ, ಈಗ ಲ್ಯಾಂಡ್ ಗ್ರ್ಯಾಂಟಿಂದು ಮಾಡು ಅಂತೇಳಿ ನಾವು 3 ವರ್ಷ ಹಿಡಿದು ಸತತವಾಗಿ ನಾವು ಮಾತಾಡ್ತಾ ಇದ್ದೀವಿ. ಚಿಂಚೋಳಿ ಮತಕ್ಷೇತ್ರ ಆಗಿರ್ಬೋದು, ಕಮಲಾಪುರ ಆಗಿರ್ಬೋದು, ಇನ್ನೂ ತನಕ ಮಾಡಿಲ್ಲ. ಲಾಸ್ಟಿಗೆ ಕೋರ್ಟ್ ಆರ್ಡರ್ ಮಾಡಿ, ಆರ್ಡರ್ ಕಾಪಿ ಕೊಡ್ತೀನಿ ನಿಮಗೆ. ಕೋರ್ಟ್ ಆರ್ಡರ್ ಮಾಡಿದ್ರೆ ಚೀಫ್ ಸೆಕ್ರೆಟರಿ ಆದಷ್ಟು ಬೇಗ ನಿನ್ನ ತನಕ ಮಾಡ್ತಾ ಇಲ್ಲ. ಅಲ್ಲಿ ಸಮಸ್ಯೆಗಳು ಯಾರು ಬಗೆಹರಿಸೋದು? ಈಗ ನಮ್ಮ ಕಮಿಟಿನ ಇಲ್ಲ ಅಂದ್ರೆ ಯಾರು ಮಾಡೋದು ಈ ಕೆಲಸಗಳು? ಅದೇ ಹೇಳೋದಲ್ಲ ಅಂತ ಮಾಡಿದ್ರೆ ಮಾಡ್ಬೇಕಲ್ಲ ನಾವು. ನಾವು JJMದು ಎಲ್ಲೆಲ್ಲಿ ಎಷ್ಟೆಷ್ಟು ಕೆಲಸ ಆಗಿದಾವೆ ಅಂತಕ್ಕಂಥದ್ದು ಭಾಳಷ್ಟುಗಳು 70-80% ನೀರು ಜನ ಕುಡಿತಾನೆ ಇದ್ದಾರೆ. ಕಂಪ್ಲೀಟ್ ವರ್ಕ್ ಆಗಿದೆ, ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅಂತೇಳಿ ಸ್ಟೇಟ್ ಗೌರ್ಮೆಂಟ್ದು ಅದಕ್ಕೆ ಇದ್ದೇ ಇರ್ತದೆ. ಮತ್ತು ಅಧಿಕಾರಿಗಳು ಅದಕ್ಕೆ ಸ್ಪಂದನೆ ಮಾಡಬೇಕಲ್ಲ, ಇವ್ರದ್ದು ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ. ಈಗ ಅವ್ರು ಹೊಸ್ತೂರಿ ಮಂತ್ರಿಗಳು ಕರೆದು ಮಾತಾಡ್ಲದಾಗ ನಮಗೆ ಮಾತಾಡೋಕ್ಕಾಗ್ತದ? ಅವ್ರು ಕರಿಬೇಕಲ್ಲ. ಸ್ಪೆಷಲಿ 10 ಸಲ ಹಿಡಿದ ಸ್ಪೆಷಲಿ JJMದು ಒಂದು ಮೀಟಿಂಗ್ ಮಾಡಿರಿ ಅಂತೇಳಿ. ಪೇಮೆಂಟ್ ಮಾಡ್ತಾಯಿಲ್ಲ, ಕಾಂಟ್ಯಾಕ್ಟ್ಗಳು ಎಲ್ಲ ಹೇಳ್ತಿದ್ದಾರೆ ನಮ್ಮ ಪೇಮೆಂಟ್ ಆಗ್ತಾಯಿಲ್ಲ, ನಾವು ಅದು ಕೆಲಸ ಬಂದಿಟ್ಟಿವಿ ಅಂತೇಳಿ. ಸೆಂಟ್ರಲ್ ಗೌರ್ಮೆಂಟ್ ಏನು ಕೊಡಬೇಕು ಕೊಡ್ತದೆ, ಸ್ಟೇಟ್ ಗೌರ್ಮೆಂಟ್ ಬೇಕು ಕೂಡ ಅದು ಪರಿಹಾರ ಕೊಡಬೇಕಲ್ಲ. ಸರ್ ದಿಶಾ ಮೀಟಿಂಗ್ ಆಗಿಲ್ಲ ಸರ್, ಯಾದಗಿರಿ ಉದ್ದ ಬಿಡಿಸ್ತಕ್ಕಂಥ ದಿನಗಳು ನಾಟಿಕೆ ಆಗಿಲ್ಲ, ಒಣಗಿ ಹೋಗಿದ್ದವನು. ಹೆಸರು ಉದ್ದ ಬಿತ್ತಿದವ್ರು ಎಲ್ಲೇ ಒಂದೇ ಒಂದು ಊರ ಹೆಸರು ಹೇಳ್ಬಿಡ್ರಿ ಅವ್ರು. ಇಂಥ ಊರಾಗ ಒಂದು 10-20 ಊರುಗಳು ನಮ್ಮ ಕ್ಷೇತ್ರನ ಹೆಸರು ಕೊಡ್ತೀನಿ, ಹೆಸರು ಉದ್ದ ಬಿತ್ತೀವಿ. ನಾಟಿಕೆ ಹೇಳಿಲ್ಲ ಅವು. ಮತ್ತು ಮುಗಿದೋಯ್ತು. ಈಗ ಇನ್ನು 10 ದಿವಸ ಹೆಸರು ಬಿಡಿಸೋ ದಿನಗಳು. ಹೆಸರೇ ಇಲ್ಲ ಅಂದ್ರೆ ಎಲ್ಲಿ ಬಿಡಿಸೋದು? ಈಗ ಇನ್ನು ಯಾವಾಗ ಘೋಷಣೆ ಮಾಡೋದವರು? ಸರ್ ಒಂದು ಸಲಹೆ ಸರ್, ಚೇಂಬರ್ ಆಫ್ ಕಾಮರ್ಸ್ ಒಳಗೆ ಒಂದು ಕಡೆ ಮಾಧ್ಯಮ